ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯ್ ಟ್ರೇಡರ್ಸ್ ಮಂಜುನಾಥ್. ನೋಡ್ರಿ, ಇವತ್ತು ತರೀಕೆರೆಯಿಂದ ಬಂದಿದ್ದಾರೆ. ಹೆಸರು ಸರ್ ರಸಿಕೆರೆ. ಹೆಸರು ಹೇಳಿ. ಸಬ್ರೇಜ್ ಕೂತ್ಕೊಳ್ಳಿ. ಇವ್ರ ಹೆಸರು ಅಕ್ರಮ್ ಅಂತ. ಅಕ್ರಮ್ ಅಂತ. ನಿಮ್ಮ ಹೆಸರು ಬಿ ರಾಖಿಬ್. ರಕೀಬ್. ನೋಡಿ, ಅವ್ರು ವಿಡಿಯೋ ಮಾಡ್ತಾರ ರಕೀಬ್. ಇವರೆಲ್ಲ ಬಂದಿದ್ದಾರೆ. ಹೆಂಗೆ ನೋಡಿದಿರಿ ನನ್ನ? ಅಣ್ಣ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಯೂಟ್ಯೂಬ್ ಅಲ್ಲಿ ನೋಡಿ. ಏನ್ ಇಲ್ಲಿಗೆ ಬರೋದಕ್ಕೆ ಮೋಟಿವೇಶನ್ ಅಲ್ಲ? ಕೂಡ ಮೋಟಿವೇಶನ್ ಆಗಿರತ್ತೆ ಅಣ್ಣ ಇಲ್ಲಿ. ಹೌದಾ? ಓಕೆ. ನೋಡಿ, ಇಲ್ಲಿ ಮಂಜುನಾಥ್ ಸರ್ ಅವರು ಅಂಗಡಿಯಲ್ಲಿ ಕುತ್ಕೊಂಡು ರೈತರಿಗೆ ಹೆಂಗ್ ಮಾಡ್ತಾರೆ ನೋಡಪ್ಪ. ನಾನು ಅಲ್ಲಿ ಹೊರಗಡೆ ಹೆಂಗ್ ಪಾಠ ಮಾಡ್ತೀನಲ್ಲ, ಅಂಗಡಿ ಬಂದ್ರು ಹಂಗೇನೆ ಇಲ್ಲಿ ಯಾವುದೇ ಒಂದು ಏನು ಫೋಟೋ ತಗೊಂಡ್ ಬರ್ತಾರೆ. 100% 100ಕ್ಕೆ ಒಂದು 95-98% ರೈತರೆಲ್ಲ ಫೋಟೋ ತಗೊಂಡ್ ಬರ್ತಾರೆ. ಫೋಟೋ ನೋಡ್ತೀನಿ, ಏನ್ ರೋಗ, ಏನು ರೋಗದ ಬಾಧೆ ಐತೆ, ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಏನಾಗೈತೆ, ಆ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡ್ತತೆ. ಅದ್ರ ಮೇಲೆನೆ ನೋಡಪ್ಪ ಹಿಂಗ್ ಆಗೈತೆ, ಹಿಂಗ್ ಬಿಟ್ಟತೆ, ಹಿಂಗ್ ತಗೊಂಡ್ರೆ ನಿಂಗೆ ಒಳ್ಳೇದಾಗ್ತತೆ ಅಂತ ಹೇಳ್ತೀನಿ. ಕೆಲವೊಬ್ರು ಕರೆಕ್ಟ್ ಕೆಲವೊಬ್ರು ಅದ್ರಲ್ಲಿ ಮಾತ್ರ, ಹಿಂಗ್ ಉಳಿದೆಲ್ಲ ತಗೊಳ್ತಾರೆ. ಏನ್ ಕೆಲವೊಬ್ರು ಅಂತ ಅಂದ್ರೆ, ಒಂದ್ ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಬಿಲ್ ಆಗಿರ್ತದೆ. ಆವಾಗ ಅವನೇನ್ ಮಾಡ್ತಾನ, ಇಲ್ರಿ ಸರ ಬರೀ ಒಂದ್ 800 ರೂಪಾಯಿ ಐತಿ ಅಂತ ಹೇಳ್ತಾನೆ. ಆ 800 ರೂಪಾಯಿಗೆ ಬೆಲೆ ಬಾಳಂಗೆ ನಾನು ಅಡ್ಜಸ್ಟ್ಮೆಂಟ್ ಆಗಿ ಕೊಡ್ತೀನಿ. ಹೆಂಗೆ? ಒಂದ್ 2,000 ರೂಪಾಯಿ ಸಂತಿ ತಗೊಂಡ್ ಹೋದ್ರು, ಇವತ್ತು ನಾವು ತರಕಾರಿ ತಗೊಂಡ್ಬರೋದು ಮತ್ತೊಂದು ಕ್ವಾಲಿಟಿ ಹಿಡಿದಿರ್ದಂಗೆ 2,000 ಸಾಲಲ್ಲ. ಬದುಕದಕ್ಕೆ ಅತಿ ಮುಖ್ಯವಾಗಿ ಏನ್ ಬೇಕು ತಗೊಂಡ್ಬಂದ್ರೆ ಬದುಕ್ಬೋದು ನಾವು. ಹೌದಾ? ಹಂಗೇನೆ ರೈತರು ನಾನು ಸೇವೆ ಮಾಡ್ತಕ್ಕಂತ ಒಂದು ಕಾರ್ಯವೈಖರಿ. ನೋಡಿ, ಇಲ್ಲೇನ್ ಮಾಡಿದಾರೆ, ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ ತಗೊಂಡ್ಬಂದಿದ್ದಾರೆ. ಈ ಮಣ್ಣು ಪರೀಕ್ಷೆ ರಿಪೋರ್ಟ್ ಇಲ್ಲಿ ಐತೆ. ನಾನು ಈಗ ಇವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಪೇ ಇಲ್ಲಿ ವಿಡಿಯೋದಲ್ಲಿ ಎದ್ ನಿಂತ್ಕೊಂಡು ಇದು ಮತ್ತೆ ಇದು ನೀಟಾಗಿ ಇಡೇ ಕಾಣಂಗೆ ಇಡಿ. ಈಗ ನೋಡ್ರಿ ಏನಂದ್ರೆ ಸಬ್ರೇಜ್ ಅವ್ರೆ, ಇಲ್ಲಿ pH ವ್ಯಾಲ್ಯೂ ಮಣ್ಣಿನ ರಸಸಾರ ಐತೆ. ಇದು 6.5ರಿಂದ 7.5 ಅಂದ್ರೆ ಆ ಸ್ಕೇಲು 0ದಿಂದ 14% ಇರ್ತದೆ. ಇಲ್ಲಿ 7 ಬಂದ್ರೆ ಇದು ನ್ಯೂಟ್ರಲ್. 6.5ರಿಂದ 7.5 ನಡುವೆ ಏನಾದ್ರೂ ಈ ಮಣ್ಣು ಪರೀಕ್ಷೆ ಬಂದ್ಬಿಡ್ತು ಅಂತ ಅಂದ್ರೆ ಇದು ಪರ್ಫೆಕ್ಟ್. ಅಂದ್ರೆ ಆ ಮಣ್ಣು 6.5ರಿಂದ 7.5 ನಡುವೆ ಬಂದ್ಬಿಡ್ತು ಅಂದ್ರೆ ಆ ಮಣ್ಣು ಯಾವುದೇ ಬೆಳೆಯನ್ನ ಬೆಳೆಯೋದಕ್ಕೆ ಯೋಗ್ಯವಾದ ಮಣ್ಣು. ನೀವ್ ಯಾವ ಬೆಳೆನಾದ್ರೂ ಬೆಳಿಬಹುದು, ಅವರಿಗೆ ಬಹಳ ಯೋಗ್ಯವಾಗಿರ್ತೈತಿ ಅಂತ ಮಣ್ಣು. ನೆಕ್ಸ್ಟ್ ಯೋಗ್ಯವಾದ ಮಣ್ಣು ಅಂತ ಗೊತ್ತಾಗ್ತದೆ. ಇದ್ರ ನೆಕ್ಸ್ಟ್ ಈಗ ನಿಮ್ದು ಎಷ್ಟು ಬಂದೈತೆ? 6.2 ಬಂದಿತ್ತದ ಈಗ ಅಲ್ವಾ? 6.4 ಬಂದೈತೆ. ನೀವು ಈಗ 6.5 ಕೆಳಗಡೆ ಇತ್ತಂದ್ರೆ ಇದಕ್ಕೆ ಜೌಗ್ ಜಾಸ್ತಿ ಆಗ್ತದೆ. ಜೌಗ್ ಹಿಂಗ್ ಕೆಳಗಡೆ ಬಂದಂಗ ಅಂದ್ರೆ 6 5.8 5.5 ಹಿಂಗ್ ಬಂದ್ಬಿಡ್ತು ಅಂದ್ರೆ ಜೌಗ್ ಜಾಸ್ತಿ ಆಗ್ತದೆ, ಅಸಿಡ್ ಜಾಸ್ತಿ ಆಗ್ತದೆ. ಅಸಿಡ್ ಜಾಸ್ತಿ ಆಯ್ತು ಅಂತಂದ್ರೆ ಈ ಭೂಮಿಯಲ್ಲಿ ಯಾವ ಗಿಡನು ಸರಿಯಾಗಿ ಬೆಳೆಯೋದೇ ಇಲ್ಲ, ಬರದೇ ಇಲ್ಲ. ಅದು ಮಣ್ಣು ಜೌಗ್ ಆತು ಅಂತ ಅಂದ್ರೆ ಇದನ್ನ ಸರಿದೂಗ್ಸ್ಬೇಕಂದ್ರೆ ಹೆಂಗಂದ್ರೆ ಸುಣ್ಣವನ್ನ ಹಾಕ್ಬೇಕು. ಸುಣ್ಣ ಹಾಕೋದ್ರಿಂದ ಏನಾಗ್ತದೆ, ಇದರಲ್ಲಿ ಈ ಕ್ಯಾಲ್ಸಿಯಂ ಇರ್ತದಲ್ಲ, ಈ ಜೌಗನ್ನ ತೆಗಿತತೆ. ಜೌಗನ್ನ ತೆಗಿಯೋದ್ರಿಂದ ಮಣ್ಣು ಸಮತಟ್ಟವಾಗ್ತದೆ. ನಾವ್ ಏನಾದ್ರೂ ಬೆಳೆನ ಬೆಳಿಬಹುದು ಅವಾಗ. ಅದಕ್ಕೆ ಇದಕ್ ಸುಣ್ಣ ಎಷ್ಟ್ ಹಾಕ್ಬೇಕು? ಫಸ್ಟ್ pH ಈ ಇದ್ರಲ್ಲಿ pH ಅನ್ನೇ ರಸಸಾರನ್ನೇ ಮೊದಲನೇ ಕೊಟ್ಟಾರ. ಹೌದಾ? ನಾವು ಡ್ಯಾನ್ಸ್ ಮಾಡ್ಬೇಕಂದ್ರೆ ಅಟ್ಲ ಸರಿ ಇರ್ಬೇಕು. ಹಂಗೆ ಇದು ಮಣ್ಣು ಮೇನ್ ಮಣ್ಣಿನ ರಸಸಾರ ಸರಿ ಇದ್ರು ಮಾತ್ರ ನಾವು ಮುಂದ್ ಹೋಗ್ಬೇಕು. ಅದಕ್ಕೆ ಇದನ್ನ ಫಸ್ಟ್ ಎಲ್ಲಾದ್ರೂ ಮಾಡ್ತಾರೆ. ಮತ್ತೆ ಇದು ಕರೆಕ್ಟ್ ಇದೆ, ಫಸ್ಟ್ pH ನೋಡ್ಕೊಂಡೆ ಮುಂದ್ ಹೋಗ್ಬೇಕು ನಾವು. ಈಗ ನಿಮ್ದು 6.4 ಐತೆ, ಇದಕ್ಕೆ ನೀವು ನಿಯರೆಸ್ಟ್ 0.5 ಐತೆ. ಹೌದಾ? ಇದಕ್ಕೊಂದು 100 kg ಅಷ್ಟು ಸುಣ್ಣ, ಇದು ಜಾಸ್ತಿ ಆಯ್ತು ನಾನು ಹೇಳೋದು. ಲೈನ್ ಔಟ್ ಹಾಕಕ್ ಮಾತ್ರ ಯೂಸ್ ಮಾಡಿ, ಲೈನ್ ಹಾಕಕ್. ನೆಕ್ಸ್ಟ್ ಇಲ್ಲಿ 7.5 ಬಂದಿತ್ತಲ್ಲ, ನಾ ಬರ್ದ್ನೆಲ್ಲ, ಇದು 7.5 8 ಹಿಂಗ್ ಬರಕತ್ತು ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ಇದಕ್ಕೆ ಸುಣ್ಣದ ಅಂಶನೇ ಜಾಸ್ತಿ ಆಗಿ ಇರ್ಬೇಕು. ಸುಣ್ಗುರ್ಲಿ ನೆಲ ಅಂತೀವಲ್ಲ, ಅಲ್ಲಿ ಏನು ಬೆಳೆಯಕ್ ಬರಲ್ಲ ನಮಗೆ. ಇದಕ್ಕೆ ಗಂಧಕ ಹಾಕ್ಬೇಕು. ಗಂಧಕ ಹಾಕಿದಾಗ ಇದು ಮತ್ತೆ ಕಡಿಮೆ ಆಗ್ತದೆ, ಅದನ್ನೆಲ್ಲ ನ್ಯೂಟ್ರಲ್ ಮಾಡ್ತದೆ, ಸುಡೋದ್ನೆಲ್ಲ. ಆವಾಗ ಇದು ಸರಿ ಆಗ್ತದೆ. ಬಟ್ ಇಲ್ಲಿ ನಿಮಗೆ ಇದ್ರ ಅವಶ್ಯಕತೆ ಇಲ್ಲ. 6.4 ಬಂದೈತೆ, ಒಂದ್ 100 kg ಸುಣ್ಣ ಹಾಕಿ. ನೆಕ್ಸ್ಟ್ ಎರಡನೇದು, ಇಲ್ಲಿ ಲವಣಾಂಶ ಅಂತ ಐತೆ. ಇದು ಎಲೆಕ್ಟ್ರಿಕ್ ಕಂಡಕ್ಟರ್ ಅಂತ ಅಂದ್ರೆ ಈ ಮಣ್ಣಿನಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನ್ ಏನ್ ಇರ್ತದಲ್ಲ, ಮಣ್ಣಿನಲ್ಲಿ ಇರೋದು ಆ ಗಿಡಗಳಿಗೆ ಎಳೆದ್ ಕೊಡ್ಬೇಕಲ್ಲ. ಆ ಮಣ್ಣು ಎಷ್ಟು ಕೆಪಾಸಿಟಿ ಐತೆ, ಫಾಸ್ಟ್ ಆಗಿ ಹೇಳ್ಕೊಡ್ತತ, ನಿಧಾನವಾಗಿ ಹೇಳ್ಕೊಡ್ತತ. ಅದೇ ಇದು ಈಸಿ ಅಂತ ಕರೀತಾನೆ. ಮಣ್ಣಿನ ಲವಣಾಂಶ ಎಷ್ಟೈತೆ ಅಂತ. ಇದ್ರಾಗೆ 0.2 ಇದೆ, ಪರವಾಗಿಲ್ಲ. ನೆಕ್ಸ್ಟ್ ಇದರಲ್ಲಿ ಸಾವಯವ ಇಂಗಾಲ ಐತೆ. ಇದು ಎಷ್ಟೈತೆ ನಿಮ್ಮಲ್ಲಿ? 0.86 ಐತೆ. ಇದು ಚೆನ್ನಾಗೈತಿ. ಇದು 86 ಇದೆ.
ಹೆಂಗ್ ಚೆನ್ನಾಗೈತೆ ಅಂತ ನನಗ್ ಗೊತ್ತಾಗ್ತೈತೆ ಅಂದ್ರೆ ಈ ಹೊಲದಲ್ಲಿ ನೀವು ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚಾಗಿ ಉಪಯೋಗಿಸಿರ್ಬೋದು, ಅಥವಾ ಹಟ್ಟಿ ಗೊಬ್ಬರಗಳನ್ನ ಜಾಸ್ತಿ ಉಪಯೋಗಿಸಿರ್ಬೋದು, ದ್ವಿದಳ ಧಾನ್ಯಗಳ ಎಲೆಗಳನ್ನ ಜಾಸ್ತಿ ಬೆಳೆದಿರ್ಬೋದು. ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯದ ಗೊಬ್ಬರಗಳನ್ನ ಅತಿ ಹೆಚ್ಚು ಹಾಕಿದಾಗ ಮಾತ್ರ ಇದು ಸಾವಯವ ಇಂಗಾಲ ಜಾಸ್ತಿ ಬರ್ತದೆ. ಕರೆಕ್ಟ್ ಆಯ್ತಾ ಇದು? ಹೌದಾ? ಎರ್ಚಿದ್ದೆಲ್ಲ ಅಲ್ಲಿ ಭೂಮಿಯಾಗ ಎರ್ಚಿದ್ದೈತ ಬಹಳಷ್ಟು, ಅದ್ರ ತಕ್ಕಂತೆ ರಿಪೋರ್ಟ್ ಇರ್ತದೆ ಚೆನ್ನಾಗ್ ಮಾಡಿದ. ಈ ರಿಪೋರ್ಟ್ ಸಹಿತ ಸರಿ ಐತಿಲ್ಲ ಅಂತ ನಾನ್ ಹೇಳೋದನ್ನ ನಿಮ್ ಹೊಲದಲ್ಲಿ ಇಮೇಜಿನೇ ಮಾಡ್ಕೊಂಡ್ರೆ ಇದನ್ನೂ ಸರಿ ಮಾಡಿದ್ರಲ್ಲ ಅಂತ ಅರ್ಥ ಆಗ್ತದೆ. ಇಲ್ಲಾಂದ್ರೆ ಇದು ಸುಳ್ಳು ಇದು ಹಂಗೂ ಮಾಡ್ತಾರ. ನಾನ್ ಹೇಳೋದು ಕರೆಕ್ಟ್ ಐತಾ? ಸಾವಯವ ಅಂದ್ರೆ ಹೆಚ್ಚಾಗಿ ಈ ತಿಪ್ಪಿ ಗೊಬ್ಬರ ಮಣ್ಣಿಗೆ ಬೆರೆಸಿದ್ರೆ ಹೆಂಗೆ ನಮಗೆ ಸಾವಯವ ಜಾಸ್ತಿ ಕಾಣ್ತಲ್ಲ ಆ ಅಂಶ ಜಾಸ್ತಿ ಐತೆ ಅಂತ ಹೇಳ್ತೈತಿ. ಇದು ಗುಡ್. ಸಾವಯವ ಇಂಗಾಲ ಇದ್ರೆ ನಮಗೆ ಏನ್ ಪ್ರಯೋಜನ ಸಹ ಅದು ಕೇಳ್ತಲ್ಲ. ನೀವು ಯಾವುದೇ ಒಂದು ವಸ್ತುವನ್ನ ಸುಟ್ರೆ ಕಪ್ಪು ಮಸಿ ಉಳಿತತ್ತಲ್ಲ, ಅದೇ ಇಂಗಾಲ. ಅದು ಎಲ್ಲಾ ಸಸ್ಯ ಆಗ್ಲಿ ಒಂದು ಯಾವುದೇ ಈ ಭೂಮಿ ಮೇಲೆ ಒಂದ್ ಯಾವುದೇ ಬಾಡಿ ಆಗ್ಲಿ ಒಂದ್ ಸ್ವಲ್ಪ ಇಂಗಾಲ ಇದ್ದೇ ಇರ್ತತೆ. ಕಾರ್ಬನ್ ಮಾಲಿಕ್ಯೂಲ್ಸ್ ಇದ್ದೇ ಇರ್ತವೆ. ಮಣ್ಣಿನಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಹೆಚ್ಚಾಗಿರ್ತವೆ. ಇದರಲ್ಲಿ ಕಾರ್ಬನ್ ಇದ್ದೇ ಇರ್ತದೆ ಆ ಮಣ್ಣಲ್ಲಿ. ಹೌದಾ? ಆ ಕಾರ್ಬನ್ ಜಾಸ್ತಿ ಇತ್ತಂದ್ರೆ ಎರೆಹುಳ ಸಂತತಿ ಜಾಸ್ತಿ ಇರ್ತದೆ, ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರ್ತವೆ. ಅವೇ ಅದಕ್ಕೆ ಆಹಾರ. ಎರೆಹುಳಕ್ಕೆ ಆಹಾರ ಯಾವ್ದು? ಕಾರ್ಬನ್. ಸೂಕ್ಷ್ಮಾಣು ಜೀವಿಗಳಿಗೆ ಯಾವ್ದು ಆಹಾರ ಅಂತ ಅಂದ್ರೆ ಕಾರ್ಬನ್. ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್ ಇವೆಲ್ಲ ಏನ್ ಬರ್ತಾವಲ್ಲ ಅವೆಲ್ಲ ಅವೇನವು. ನೆಕ್ಸ್ಟ್ ಇದರಿಂದ ಏನಾಗ್ತದೆ ಅಂದ್ರೆ ಮಣ್ಣು ನೀರನ್ನ ಹಿಡಿದಕ್ಕಣ ಗುಣ ಆಗ್ಲಿ, ಚೆನ್ನಾಗಿ ಬೆಳೆಯೋದಕ್ಕಾಗ್ಲಿ, ಗೊಬ್ಬರ ಔಷಧಿಯನ್ನು ಚೆನ್ನಾಗಿ ತಗೊಂಡ್ ಕೊಡೋದಾಗ್ಲಿ ಅವೆಲ್ಲವೂ ಕೂಡ ಆ ಮಣ್ಣಲ್ಲಿ ಚೆನ್ನಾಗಿರ್ತದೆ. ಅರ್ಥ ಆಯ್ತಾಗ? ನೆಕ್ಸ್ಟ್ ದೊರೆಯುವ ರಂಜಕ ಐತಿ ಇದ್ರಾಗೆ. ಇದು ಎಕರೆ ಕೊಟ್ಟಿದಾರ. ಎಕರೆಗೆ ಎಷ್ಟೈತಿ ಈಗ? 9ರಿಂದ 22 ಇರ್ಬೇಕಂತ ಕೊಟ್ಟಿದ್ದಾರೆ. ಇದು 27 ಐತೆ. ಇದು ಮ್ಯಾಕ್ಸಿಮಮ್ ಇದೆ ಈಗ ಇದಕ್ಕೆ, ಅಲ್ವಾ? ಈಗ ಇದು ಸಪೋಸ್ ಏನಾದ್ರೂ ಕಡಿಮೆ ಆಗ್ಬಿಟ್ಟುತ್ತೆ. ಈಗ 27 ಇದ್ದು ಒಂದು ಎಷ್ಟೋ ಕಡಿಮೆ ಬಂದಿತ್ತು, 9 ಬಂದಿತ್ತು, 8 ಬಂದಿತ್ತು, ಅಥವಾ ಹಿಂಗ್ ಬಂದಿತ್ತು ಅಂದ್ರೆ ಏನ್ ಹಾಕ್ಬೇಕು? ಇದಕ್ಕೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನ ಹಾಕ್ಬೇಕು. ಹೌದಾ? ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ಇದು ನೋಡಿ, ಇದ್ರ ಪ್ರಕಾರ ಹೋದ್ರೆ 27% ಐತೆ. ಬಟ್ ಆದ್ರೆ ನಾವು ಶುಂಠಿ ಬೆಳೀತಾ ಇರೋದು ಒಂದ್ ತಲೆ ಇಟ್ಕೊಬೇಕು. ಇಡೀ ಪ್ರಪಂಚದಲ್ಲಿ ಶುಂಠಿಯನ್ನ ನೀವು ಯಾವ ದೇಶದಲ್ಲಿ ಹೋದ್ರು ಕೂಡ, ಎಲ್ಲೇ ಹೋದ್ರು ಇಷ್ಟೇ ಗೊಬ್ಬರ ಹಾಕ್ಬೇಕಂತ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ ರಿಪೋರ್ಟ್ಗಳು ಅವು ಎಲ್ಲರೂ ಒಪ್ಪೋ ಹಾಗಿಲ್ಲ. ನಾನ್ ಹೇಳೋದ್ ಅರ್ಥ ಆಗ್ತೈತಾ? ಈಗ ಭತ್ತವನ್ನ ಹೈಯೆಸ್ಟ್ ಅಂತ ಅಂದ್ರೆ ಒಂದ್ ಎಷ್ಟೋ ಕ್ವಿಂಟಲ್ ಬೆಳಿತಾರೆ, ಜೋಳವನ್ನ ಎಷ್ಟೋ ಕ್ವಿಂಟಲ್ ಬೆಳಿತಾರೆ. ಶುಂಠಿಯನ್ನ ಹೈಯೆಸ್ಟ್ ಹೆಂಗ್ ಬೆಳಿತಾರೆ ಗೊತ್ತಾಗ್ತೈತಲ್ಲ, ಒಬ್ಬನ್ಕಿಂತ ಒಬ್ಬನ್. ಇವತ್ತು ಈಗ ನಂದೇ ನಾನ್ ತಗೊಂಡ್ರೆ 1 ಎಕರೆ ಹಿಮಾಚಲ 230 ಕ್ವಿಂಟಲ್ ಬೆಳೆದಾರೆ. ಕ್ವಿಂಟಲ್ ನಾನ್ ಹೇಳೋದು 200 ಕ್ವಿಂಟಲ್ ಬೆಳೆಯೋರು 230 ಕ್ವಿಂಟಲ್ ಬೆಳೆದಾರೆ. ನೆಕ್ಸ್ಟ್ ಅದಕ್ ಮಿತಿನೇ ಇಲ್ಲ, ಹಂಗ್ ಹೋಗ್ತದೆ ಅದು. ಅವಾಗ ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ನಾವ್ ಏನೇ ಒಂದ್ ಶಿಫಾರಸ್ ಮಾಡ್ತೀವಲ್ಲ, ಈ ಗೊಬ್ಬರ ಸಾರಜನಕ ಇರಬೇಕು, ರಂಜಕ ಇರೋ, ಜಿಂಕು, ಬೋರಾನು ಇವೆಲ್ಲವೂ ಕೂಡ ಇವು ನಾನ್ ಹೇಳಿದ್ನಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಗಿಂತ ಏನೋ ಅಪ್ಲಿಕೇಶನ್ ನಾಲೆಡ್ಜ್ ಇರ್ತದಲ್ಲ, ಅವಾಗ ಇವೆಲ್ಲ ಎಕ್ಸಸ್ ಬರಿಬೇಕು. ಇದ್ರ ಬಗ್ಗೆ ಆಳವಾಗಿ ಜ್ಞಾನಿದ್ದರೆ ಮಾತ್ರ ಅದು ಅರ್ಥ ಆಗ್ತದೆ. ಇಲ್ಲ ಆದ್ರೆ ಅರ್ಥ ಆಗಲ್ಲ. ಒಂದ್ ಲೆವೆಲ್ ಬರ್ಕೊಟ್ಬಿಡ್ತಾರೆ, ನಿಂಗ್ ಅಷ್ಟು ಇಳುವರಿ ಬರಲ್ಲ. ನಾನು ಹೇಳೋದು ಅರ್ಥ ಆಗ್ತೈತೆ. ನೆಕ್ಸ್ಟ್ ಇದಕ್ಕೆ ಇದ್ರ ಪ್ರಕಾರ ಹೋದ್ರೆ ಈಗ SSP ಅನ್ನ ನೀವು ಎಷ್ಟು 27% ಐತಲ್ಲ, ಒಂದು 2 ಚೀಲ, 2 ಅಂದ್ರೆ ಒಂದು ಎಕರೆಗೆ ಇದ್ರ ಲೆಕ್ಕ ತಗೊಂಡ್ರೆ 100 kg ಹಾಕ್ಬೋದು. SSP. ನೆಕ್ಸ್ಟ್ ದೊರೆಯುವ ಪೊಟ್ಯಾಶ್ ಇದೆ ಇದ್ರಾಗೆ. ಪೊಟ್ಯಾಶ್ 50ರಿಂದ 120 ಇರಬೇಕು ಎಕರೆಗೆ. ಇದೆಷ್ಟಿದೆ? 98 ಇದೆ. ಇದ್ರ ಮಧ್ಯೆ ಇದೆ ಅಂತ ಅರ್ಥ ಆಗ್ತೈತೆ ನೀವು, ಅಲ್ವಾ? ಮಾಧ್ಯಮ ಇದೆ ಅಂತ ಇದ್ರ ಅರ್ಥ. ಈ ಮಾಧ್ಯಮ ಐತಿ ಅಂತ ಅಂದ್ರೆ ನಾವು ಇದನ್ನ ಕಡಿಮೆ ಆಗ್ತಿದಕ್ಕೆ. ಇದು ಆಕ್ಚುಲಿ ಒಂದು 334% ಇರ್ಬೇಕು. ಇದು 1 ಹೆಕ್ಟೇರಿಗೆ ಇರ್ಬೇಕು, 334 ಮೇಲೆ ಇರ್ಬೇಕು. ಇದು ಸ್ವಲ್ಪ ಕಡಿಮೆ ಆಯ್ತಲ್ಲ. ಹೆಂಗ್ ಏನ್ ಹಾಕ್ಬೋದು? ಇದನ್ನ ಕೋಳಿ ಗೊಬ್ಬರ ಹಾಕ್ಬೇಕು ನಾವು. ಕೋಳಿ ಗೊಬ್ಬರವನ್ನ ನಾವು ಹಾಕಿದ್ರೆ ಅದ್ರಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ, ರಂಜಕ ಜಾಸ್ತಿ ಇರುತ್ತೆ, ಅದು ಇದು ಕರೆಕ್ಟ್ ಆಗ್ತದೆ. ಹಂಗಂತ ಡೈರೆಕ್ಟ್ ಆಗಿ ನಾವು ಮೊರೇಟಾ ಪೊಟ್ಯಾಶ್ ಆಗ್ಲಿ ಅಥವಾ ವೈಟ್ ಪೊಟ್ಯಾಶ್ ಆಗ್ಲಿ ಇಂಥವ್ನ ಹಾಕಕ್ ಬರಲ್ಲ, ಹಾಕ್ಬಾರ್ದು, ಅಲ್ವಾ? ಅವಾಗ ಇದು ಹಾಕ್ಬೇಕು. ಹಂಗಾರೆ ನನ್ನ ಲೆಕ್ಕಾಚಾರದಲ್ಲಿ ಎಷ್ಟು ಹಾಕ್ಬೇಕು? ಹೋದ್ಸರಿ ನಾನೇನ್ ಮಾಡಿದೆ ಅಂತಂದ್ರೆ ಅವರೇಜ್ 3 ಟನ್ ಹೇಳ್ತಾ ಇದ್ದೆ. ಈ ಸತಿ ಅಲ್ಲಿ ನಾನು ಫೀಲ್ಡ್ ಎಲ್ಲ ವರ್ಕ್ ಮಾಡಿದ್ನಲ್ಲ, ಹಾಕ್ಸಿರವೆಲ್ಲ ಒಂದು ಇದ್ರಲ್ಲಿ ಇಡೀ ಫೀಲ್ಡ್ ಅಲ್ಲಿ ಇಲ್ಲಿ ಪೊಟ್ಯಾಶ್ ಹಾಕ್ಸಿರೋ ಗುಡ್ಡಿ ಇತ್ತಲ್ಲ, ಈ ಗುಡ್ಡಿ ಎಲ್ಲಾ ಗೊಬ್ಬರಕ್ಕಿಂತ ಈ ಏರಿಯಾ ಚೆನ್ನಾಗ್ ಬೆಳೆದ್ಬಿಡು.
ನಂಗೆ ಹೋದ್ ಕೂಡಲೇ ಕಂಡಿಡ್ದಲ್ಲ ನಾನು 5 ತಿಂಗಳು ಶುಂಠಿ ಆದಾಗ ಇಲ್ಲಿ ಚಂದ್ರಪಟ್ಟಣದ ಒಬ್ರು ಚಂಕೇಶ್ ಅವರು ಫೀಲ್ಡ್ ಆ ವಿಡಿಯೋ ಹಾಕಿದ್ದೆ ನಾನು. ಅಲ್ಲಿ ನೋಡಿದ ಗೊತ್ತಾಯ್ತು ನನಗೆ ಇಲ್ಲಿ ಏನಾದ್ರು ಸಾವಯವ ಗೊಬ್ಬರ ಹಾಕಿದ್ರು ಅಂತ. ಇಲ್ಲಿ ಕೋಳಿ ಗೊಬ್ಬರ ಹಾಕಿದ್ರು ಸರ್ ಎಲ್ಲ ಅಲ್ಲಿಂದನೇ ಎಲ್ಲ ಕಲ್ಸಾಕಿದ್ದ ಅಂತ. ಅವ ನನಗೆ ಅರ್ಥ ಆಯ್ತು 3 ಟನ್ ಸಾಕಾಗಲ್ಲ, ಇದು 4 ಟನ್ ನಾವು ಉಪಯೋಗಿಸ್ಬೇಕು ಎಕರೆ ಜಾಸ್ತಿ ಮಾಡಿಸ್ಬೇಕು ಅನ್ನೋದು ನಂಗೆ ಅಲ್ಲಿ ಅರ್ಥ ಆಯ್ತು. ಸೊ ಇದನ್ನ ನೀವು ಇಲ್ಲಿ ಇದು ಚೆನ್ನಾಗಿದೆ. ಈಗ 3 ಟನ್ ಹಾಕಿದ್ರೆ ಸಾಕು, 4 ಬೇಡ. ನೀವ್ ಮಣ್ ಪರೀಕ್ಷೆ ಮಾಡಿಸ್ಕೊಂಡ್ ಹಂಗೆ ಬಂದ್ರೆ ನಾನು 4 ಟನ್ ಬರೀತಿದ್ದೆ. ಮಣ್ ಪರೀಕ್ಷೆ ಮಾಡಿಸಿದಕ್ಕೆ ಏನ್ ಉಳಿತಿಲ್ಲ, ಈಗ ದುಡ್ಡು ಉಳಿತು. ಈ ಫಾಸ್ಫರಸ್ ಏನಾದ್ರು ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಈಗ ಎಷ್ಟು 3 kg ಹೇಳಿದ್ನಲ್ಲ, ನಾನು 500 kg 400 kg ಹಿಂಗ್ ಹೇಳ್ಬಿಡ್ತಿದ್ದೆ. ದುಡ್ಡು ಹೆಂಗ್ ಉಳಿತೈತೆ ಅನ್ನೋದಕ್ಕೆ ಮಣ್ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು. ಮತ್ತೆ ನೆಕ್ಸ್ಟ್ ಒನ್, ಇವಾಗೆ ಸಾರಜನಕ ಮಾಡಿಲ್ಲ, ಸಾರಜನಕ ಮಾಡ್ಬೇಕಾಗಿತ್ತು, ಇವ್ರು ಮಾಡಿಲ್ಲ. ಓಕೆ ಬಿಡು. ನೆಕ್ಸ್ಟ್ ಇದ್ರ ಜಿಂಕ್ ಇದೆ, 0.2 ಇದೆ. ಇದೇನು ಸಾಕಾಗಿಲ್ಲ. 0.1 ರಿಂದ 0.1 ಇರ್ಬೇಕು, ಕರೆಕ್ಟ್ 10 ಇರ್ಬೇಕು. ಇದು ಅರ್ಥ ಆಗ್ತೈತಲ್ಲ? 0.1 ರಿಂದ 10 ಇರ್ಬೇಕು. 0.5 ಅಂದ್ರೆ ಇದು ಮಾಧ್ಯಮ, ಇದು 0.2 ಐತಿ. ಈಗ ಅದಕ್ಕಿಂತ ತುಂಬಾ ಕಡಿಮೆ ಐತಿ ಅಲ್ವಾ? ಈ ಜಿಂಕ್ ಅನ್ನ ಎಷ್ಟು ನೀವು ರೆಕಮೆಂಡ್ ಮಾಡ್ಬೋದು ಅಂತ ಅಂದ್ರೆ ಹಾಕ್ಬೋದು ಅಂತ ಅಂದ್ರೆ ಸತ್ತುನ ಒಂದು ಎಕರೆಗೆ 20 kg ಅಂತ ಆರಾಮ್ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಬೋರಾನು ಸಹಿತ ಇರಲ್ಲ ಇವ್ರು ಮಾಡಿರೋದು. ಬೋರಾನು ಎಷ್ಟೈತೆ 0.6 ಇದೆ. ಇದು ಮಾಧ್ಯಮ ಇದು 20 kg ಬೇಡ, ಒಂದು 10 kg ಬೋರಾನ್ ಹಾಕಿ ಸಾಕು ಎಕರೆ. ನೆಕ್ಸ್ಟ್ ಸಲ್ಫರ್ ಇದು ಇದ್ರಾಗೆ ಇರುತ್ತೆ ಬಿಡಿ. SSP ತಗಂದ್ರೆ ಈ SSP ಅಲ್ಲಿ ರಂಜಕ, ಕ್ಯಾಲ್ಸಿಯಂ ಮತ್ತೆ ಇನ್ನೊಂದು ಮೆಗ್ನೀಷಿಯಂ, ಈ 3 ಇರ್ತದೆ. ಒಂದ್ರಾಗೆ ಇರ್ತದೆ, ಸಾರಿ ಸಲ್ಫರ್ ಇರ್ತದೆ. ಸಲ್ಫರ್ ಅಂದ್ರೆ ರಂಜಕ, ಫಾಸ್ಫರಸ್, ಕ್ಯಾಲ್ಸಿಯಂ, ಸಲ್ಫರ್, ಈ 3 ಇರ್ತದೆ. ಇದೆಲ್ಲ ಫಿಲಪ್ ಆಗುತ್ತದೆ. 3 ಇರ್ತದೆ. ಹಂಗೇನ್ ಹಾಕೋದೇನ್ ಬೇಡ. ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಗೊಬ್ಬರಗಳು ಬಂದ್ಬಿಟ್ಟಿದಾವೆ. ಈಗ ಸುಣ್ಣ ತಗೊಂಡ್ರೆ ಮೆಗ್ನೀಷಿಯಂ ಬಂದ್ಬಿಟ್ಟು ಇದ್ರಲ್ಲಿ ಸಲ್ಫರ್ ಹಾಕ್ತಾರೆ, ಏನೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಂಗನೀಸ್ ಚೆನ್ನಾಗಿದೆ. ಇದೇನ್ ಫಿಲ್ ಮಾಡೋದ್ ಬೇಡ. ನೋಡಿ 3.4 ಇದೆ, ಬಹಳಷ್ಟು ಇದೆ ಇದ್ರಾಗೆ. ನೆಕ್ಸ್ಟ್ ತಾಮ್ರ ಇದು ಮಾಧ್ಯಮ ಇದೆ. ಇದು 2.1 ಪಾಯಿಂಟ್ ಮೇಲಾದ್ರೂ ಬರ್ಬೇಕು. ಇದು ತಾಮ್ರ ಇದ್ದು ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ಎಲೆಗಳೆಲ್ಲ ಮುಳ್ತವೆ. ತುದಿ ಎಲೆಯೆಲ್ಲ ಮುಳ್ಕೆ ನಿಂಗ್ ಫೋಲ್ಡ್ ಆಗಿ ಬೀಳ್ತಲ್ಲ. ತಾಮ್ರ ಸತ್ವ ಕಡಿಮೆ ಇದ್ರೆ ಹಂಗ ಆಗ್ತದೆ. ತಾಮ್ರ ಕೂಡ ನಾವೀಗ ಡೈರೆಕ್ಟ್ ಹಾಕಕ್ ಬರಲ್ಲ, ಬೇಡ ಇಚ್ಚಿದ್ರೆ ಸಾಕು, ಎಲಿಜಿಬಲ್ ಆಗ್ತದೆ. ನೆಕ್ಸ್ಟ್ ಇವನು ಎಲೆಗಳ ಮೇಲೆ ಈಗ ನಾನ್ ಹೇಳೋದು ಕಬ್ಬಿಣ ಎಷ್ಟೈತೆ ಇದರಲ್ಲಿ? ಕಬ್ಬಿಣ 6.22 ಇದೆ ಅಲ್ವಾ? ಇದು 2 ರಿಂದ 4 ಬಂದ್ರೆ ಇದು ಮ್ಯಾಕ್ಸಿಮಮ್ ಆಗಿರ್ತದೆ ನಮಗೆ. ಈಗ ಕೊಟ್ಟಿದ್ದಾರೆ ನೋಡಿ, ಇದು ಹೌದಾ? ಇಲ್ಲಿ 4.5 ಇದ್ರೆ ಇದು ಸಾಕಂತ ಹೇಳ್ತದ ನೀವು. ಇದು 6 ಐತೆ. ಆದರೆ ಬೇರೆ ಬೆಳೆಗಳಿಗೆ ಇಲ್ಲೇ ಇಡುವುದೆಲ್ಲ ಸೈಂಟಿಸ್ಟ್ಗಳು ಯಾರೇ ಆಗ್ಲಿ 5 ಸಾಕು ಅಂತ ಹೇಳ್ತಾರೆ. ಯಾಕಂದ್ರೆ ಶುಂಠಿ 2 kg ಬರ್ತೈತೆ, 3 kg ಬರ್ತೈತೆ, 10 kg ಬರ್ತೈತೆ. ನಾನೇ 11 kg ಗೆಡ್ಡೆವರೆಗೂ ರಿಸಲ್ಟ್ ಕೊಡ್ತೀನಿ. 11 kg ಗೆಡ್ಡೆ ಏನಾಯ್ತು, ಹಿಂಗ್ ಬೆಳಿತಾನೆ ಹೋಗ್ತತಲ್ಲ, ಹಿಂಗೆಲ್ಲ ಹಿಂಗೆ ಬರ ಗೊಬ್ಬರನೆಲ್ಲ ಯಾವ್ದು ತಿಂತಲ್ಲ ಇದೀಗ. ಅಂದ್ರೆ ಡಬ್ಲ್ಯೂ ಫೈಟರ್ ಇದ್ದಂಗೆ ಇದೀಗ. ಎಷ್ಟ್ ಹಾಕಿ ಅಷ್ಟು ಬರ್ತೈತೆ ಅಂತ ಅರ್ಥ. ಅಂದ್ರೆ ಸೂಕ್ತವಾದ ವಾತಾವರಣ ಇರ್ಬೇಕು ಅದಕ್ಕೆ. ಎಷ್ಟ್ ಹಾಕಿದ್ರೆ ಬರ್ತೈತೆ ಅಂತ ಅರ್ಥ. ಅವಾಗ ಇಲ್ಲಿ 6.22 ಅಂತ ಐತಲ್ಲ, ಈ ಜಾಸ್ತಿ ಅಂತ ಇಲ್ಲಿ ತೋರಿಸ್ತೈತೆ. ಬಟ್ ಈ ರೇಂಜ್ ಬೆಳೆಯಕ್ ಹೋದ್ರೆ ಇದು ಬಹಳ ಕಡಿಮೆ ಆಗ್ತದೆ. ಇದು ಕೂಡ 20 ರಿಂದ 40 ಇರ್ತಕ್ಕಂತ ಏನು ಕಬ್ಬಿಣ ಇರ್ತಕ್ಕಂತ ರಿಪೋರ್ಟ್ ನೋಡಿ ನಾನ್ ಮಾಡ್ಸಿದೀನಲ್ಲ, ಇದು ಬಹಳ 100% ಒಳ್ಳೆ ಶುಂಠಿ ಬೆಳೆಯೋದು ಈ ರೇಂಜಿಗೆ ಬೆಳೆಯೋದು 10 ರಿಂದ 40 kg. ಸೊ ಇದಕ್ಕೂ ಕೂಡ ನಾವು ಏನೋ ಕಬ್ಬಿಣವನ್ನು ಹಾಕ್ಬೇಕಾಗ್ತದೆ. ಇದು ಎಕರೆಗೆ ಎಷ್ಟು ಹಾಕ್ಬೋದು? ಒಂದು 25 kg ಇಂದ 30 kg ವರೆಗೂ ಕಬ್ಬಿಣವನ್ನ ಹಾಕ್ಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಇಷ್ಟೇ ಇರೋದು ಮಣ್ ಪರೀಕ್ಷೆ ಕೊಟ್ಟು ತೆಗಿರೋದು. ಈಗ ನಾನ್ ಹೇಳೋದು ಇದಿಷ್ಟ ಆಯ್ತಾ? ಇವನ್ನೆಲ್ಲ ಏನ್ ಮಾಡೋದು? ಫಸ್ಟ್ ನಾನು ವಿಡಿಯೋದಾಗ ಹೇಳಿದೀನಿ, ಇಲ್ಲಿ ಹೇಳ್ತೇನೆ. ಈಗ ನೋಡಿ, ಏನೋ ಸುಣ್ಣದ ಅವಶ್ಯಕತೆ ಇಲ್ಲ, ಲೈನ್ ಔಟ್ ಹಾಕಕ್ ಅಷ್ಟೇ 1 100 kg ತಗೊಳ್ಳಿ, ಹೌದಾ? ಇದ್ರಲ್ಲಿ 2 ಜಿಂಕ್ ಬೇಕು, ಜಿಂಕ್ ಅನ್ನ ನಾವು ಕೊಡ್ಬೋದು, ಹೌದಾ? ನೆಕ್ಸ್ಟ್ ಬೋರಾನ್ ಅನ್ನ ಕೊಡ್ಬೋದು, ನೆಕ್ಸ್ಟ್ ಕಬ್ಬಿಣವನ್ನ ಕೊಡ್ಬೋದು, ಹೌದಾ? ನೆಕ್ಸ್ಟ್ SSP ಅನ್ನ ಕೊಡ್ಬೋದು, ನೆಕ್ಸ್ಟ್ ಕೋಳಿ ಗೊಬ್ಬರವನ್ನ ಕೊಡ್ಬೋದು. ಕೋಳಿ ಗೊಬ್ಬರ ಇದ್ರ ಒಟ್ಟಿಗೆ ನೀವೇನಾದ್ರೂ ಬಹಳ ಇತ್ತು ಅಂದ್ರೆ ಸಾವಯವ ಗೊಬ್ಬರನ್ನು ಭೂಮಿಗೆ ಏರ್ಸ್ಬೋದು. ಇವಷ್ಟು ಮಿಕ್ಸ್ ಮಾಡಿ ನೀವು ಭೂಮಿಗೆ ಹಾಕ್ಬೇಕು. ಯಾವಾಗ ಹಾಕ್ಬೇಕು? ಈಗ ನಾನ್ ಹೇಳೋದು, ಇವತ್ತು ಶುಂಠಿ ಕಿತ್ಕೊಂಡ್ ಬಂದಿ ನಾನೇ. ಶುಂಠಿ ಕಿತ್ಕ ಬಂದು ಇನ್ನು 15 ರಿಂದ 20 ದಿನಕ್ಕನೆ ನೀವ್ ಹಾಕ್ಬೇಕು ಅಲ್ವಾ? 15 ರಿಂದ 20 ದಿನಕ್ಕೆ ಹಾಕ್ಬೇಕು.
ಈಗ ಹಾಕೋದ್ರಿಂದ ಸಿ ಟ್ರೀಟ್ಮೆಂಟ್ ಅವಾಗೇ ಮಾಡಿ ತಗೊಂಡೇ ಮಾಡ್ಬಿಡಿ. ಯಾವಾಗ ಬೀಜ ತರ್ತೀರ ಮುರ್ಸ್ತಿರಲ್ಲ, ಮುರ್ಸಿದ ಕೂಡ್ಲೆ ನಾವು ಮಾಡಿ ಬೇಡ ಬಿಡಿ ಸಾಕೋದು. ಇಲ್ಲಿ ಬಹಳ ತಪ್ಪಾಗ್ತಾವ. ಏನಾಗ್ತತಿ ಅಂದ್ರೆ ಶುಂಠಿ ಬೀಜ ತಗೊಂಡ್ಬರ್ತೀರಿ, ಮನೆಗೆ ಹಿಂಗ್ ಇಟ್ಬಿಡ್ತೀವಿ ಚೀಲ, ಹೌದಾ? ಇದನ್ನ ನೀವು 1 ತಿಂಗಳು ಅಥವಾ 2 ತಿಂಗಳು ಮೇಲ್ ಹಾಕ್ತೇನೆ ಅಂತಂದ್ರೆ ಇದನ್ನ ನಿಮಗೆ ರೋಗ ಬರೋದಕ್ಕೆ ಬಹಳ ಅನುಕೂಲ ಮಾಡ್ಕೊಡ್ತೀವಿ. ಹೆಂಗೆ? ಯಾವ್ದೋ ಒಂದ್ ಗೆಡ್ಡೆಗೆ ಶುಂಠಿ ಗೆಡ್ಡೆ ಕೊಳೆ ರೋಗ ಯಾವ್ದೋ ಒಂದ್ ಇರ್ತದೆ, ಏನೋ ಬೆಲ್ಲದ ರೋಗ ಸಿಗ್ತದೆ. ಆ ಬೆಲ್ಲದ ರೋಗ ಇದು ಸುಮ್ನೆ ಇರ್ತತ್ತ. ಇದ್ರಲ್ಲಿ ನೆಮಟೋಡ್ಸ್ ಅಂತ ಇರ್ತವೆ, ಜಂತು ಹುಳುಗಳು. ಇವೆಲ್ಲ ಕಣ್ಣಿಗೆ ಕಾಣಲ್ಲ, ಅವು ಒಳಗಡೆನೆ ಎಲ್ಲ ಇಡೀ ರಾಶಿ ತಗೊಂಡ್ಬಿಡ್ತೀವಿ ಅಲ್ವಾ? ಬಹಳ ದಿನಗಳು ಇಟ್ಟಿಟ್ಟಂಗ ಅದ್ ಗ್ರೌತ್ ಆಗೋದಕ್ ನಾವು ಟೈಮ್ ಕೊಟ್ಟಂಗ ಆಗ್ತದಲ್ಲ, ಇಡೀ ರಾಶಿಗೆ ತಗೊಳ್ತದ. ನೀನೇನ್ ಮಾಡ್ತೀಯಾ? ಸಿ ಟ್ರೀಟ್ಮೆಂಟ್ ಮಾಡಿದೀನಂತ ನಿಂಗೆ ಒಂದು ಏನೋ ಅನುಭವ ಇರ್ತದೆ ಅಷ್ಟೇ, ಮಾಡ್ಬಿಟ್ಟಿನಂತ. ನಾನ್ ಹೇಳ್ತೀನಿ, ಶುಂಠಿ ಗೆಡ್ಡೆ ಒಳಗಡೆ ಸಂಪೂರ್ಣ ಪ್ರಮಾಣದ ಏನೋ ಯಾವ್ದಾದ್ರು ಬೆಲ್ಲದ ರೋಗ ಇತ್ತು ಅಂತಂದ್ರೆ ಇದನ್ನ 100% ಗುಣಪಡಿಸಕ್ ಆಗಲ್ಲ. ಎಲ್ಲರೂ ಸಿ ಟ್ರೀಟ್ಮೆಂಟ್ ಮಾಡ್ತಾರೆ, ಮತ್ ಎಲ್ಲಿಂದ ಬರ್ತದ ರೋಗ? ನಾನ್ ಹೇಳೋದ್ ಕರೆಕ್ಟಾ? ಎಲ್ಲಾ ಮಾಡಾಕಿದೇನ್ ಮರ್ಯ, ಬೀಜೋಪಚಾರ ಎಲ್ಲಾ ಮಾಡಾಕಿದೇನ್, ಆದ್ರೂ ನಂದು ಬಾಡುಗಳೇ ಬಿದ್ದು, ನಮ್ದು ಹಸುರುಗಳೇ ಬಿದ್ದು ಹೋತು ಅಂತಾರೆ. ಎಲ್ಲಿಂದ ಬರ್ತತೆ? ಇದ್ರಾಗ ಅಲ್ಪ ಸ್ವಲ್ಪ ಉಳ್ಕೊಂಡಿರ್ತದೆ. ಇದು ಇಟ್ಟಷ್ಟು ಮತ್ತೆ ಮರು ಸ್ಥಾಪನ ಆಗ್ತದೆ. ಆದ್ರೆ ಸಿ ಟ್ರೀಟ್ಮೆಂಟ್ ಮಾಡಿ ಇಟ್ಬಿಟ್ರೆ ಪರವಾಗಿಲ್ಲ, ಹಂಗೆ ಇಟ್ಬಿಟ್ಟ ಅಂದ್ರೆ ಜಾಸ್ತಿ ಆಗ್ತದೆ, ಹೌದಾ? ನಾನ್ ಹೇಳೋದು ಅದಕ್ಕೆ ತಿಂಗ್ಳುಗಟ್ಟಲೆ ಇಡಬಾರ್ದು. ಎರಡನೇದು, ಇದ್ರ ಅನಾನುಕೂಲ ಹೇಳ್ತಾ ಇದೀನಿ ನಾನೀಗ, ಅಂದ್ರೆ ರೋಗ ಒಳಗಡೆ ಹರಡ್ತತೆ. ಎರಡನೇದು, ಮೊಳಕೆ ಬರ್ತತೆ. ಹಿಂಗ್ ಮೊಳಕೆ ಬರಕ್ ಸ್ಟಾರ್ಟ್ ಆಯ್ತು, ಹೌದಾ? ಹಿಂಗ್ ಮೊಳಕೆ ಒಂದ್ ಗೆಡ್ಡೆ, ಈ ಮೊಳಕೆ ಬರಕ್ ಶಕ್ತಿ ಇಲ್ಲಿಂದ ಬೇಕು, ಈ ಗೆಡ್ಡೆ ಒಳಗಡೆನೆ ಬೇಕಲ್ಲ. ಈ ಗೆಡ್ಡಿ ಒಳಗಡೆ ಎಲ್ಲ ತಗೊಂಡ್ ಈ ಮೊಳಕೆ ಜಾಸ್ತಿ ಬರುತ್ತೆ, ಹೌದಾ? ಈ ಗೆಡ್ಡೆ ಒಟ್ಟು ಒಳ್ಳ. ನೀವ್ ಫಸ್ಟ್ ಟೈಮ್ ಗೊಬ್ಬರ ಹಾಕ್ತಿರಲ್ಲ, ಅವಾಗ ಗೊಬ್ಬರದ ನೀರ್ ಇದ್ರ ಮ್ಯಾಲ್ ಬಿತ್ತು ಅಂದ್ರೆ ಇದು ಕೊಳೆ ರೋಗ ಕನ್ವರ್ಟ್ ಆಗುತ್ತೆ, ಹೌದಾ? ಒಂದು ಗೆಡ್ಡೆಲಿರೋ ರೋಗದಿಂದ ಕೊಳೆ ರೋಗ ಬಂತು, ಇನ್ನೊಂದು ಈ ಮೊಳಕೆ ಜಾಸ್ತಿ ಬಂದು ಈ ಕೊಳೆ ರೋಗ ಬಂತು. ಆ ಬಲ್ಟ್ಗಳನ್ನೆಲ್ಲ ಹಾಕ್ತೀರಾ, ಅದರಿಂದನೂ ರೋಗ ಬಂತು, ಆಯ್ತಾ? ನಾನು ಹೇಳೋದು, ಬೀಜನೇ ಚೆನ್ನಾಗಿತ್ತು ಅಂದ್ರೆ ಇದು ಒಂದ್ 25% ಗೆದ್ದಂಗೆ. 25 ಬೇಡ, ನೀವು 50% ಗೆದ್ದಂಗೆ. ಭೂಮಿ ಒಂದ್ 25% ಚೆನ್ನಾಗಿತ್ತು ಅಂದ್ರೆ 25% ಗೆದ್ದಂಗೆ. 75% ಆಯ್ತು, ಇನ್ 25% ಸುಮ್ನೆ ಮ್ಯಾನ್ಯುವಲ್ ವರ್ಕ್ ಮಾಡಿದ್ರೆ 100% ನಿಮಗೆ ರಿಸಲ್ಟ್ ಸಿಗ್ತದೆ. ಅರ್ಥ ಆಗ್ತದಾ? ನೆಕ್ಸ್ಟ್ ಆ ಕಡೆ ಹೋಗ, ವಿಡಿಯೋ ಮಾಡ್ತಾವ ಆ ಕಡೆ. ನೆಕ್ಸ್ಟ್ ಇಲ್ಲಿ ಇದಾಯ್ತು. ಅದಕ್ಕೆ ನೀವು 15ರಿಂದ 20 ದಿನದ ಒಳಗಡೆನೆ ಭೂಮಿಗೆ ತೆಗೆದು ಭೂಮಿ ಹಾಕೋದ್ರಿಂದ ಏನ್ ಬೆನಿಫಿಟ್ ನೋಡಿ. ಎಲ್ಲೋ ಕೊಳೆ ರೋಗ 1-2 ಗೆಡ್ಡೆಗೆ ಏನೋ ಬೆಲ್ಲದ ರೋಗ ಇರ್ತದೆ, ಯಾವ್ದೋ ಒಂದ್ ಬೆಡ್ಡೆ ಹಾಕ್ತಿವಿ, ಆ ಬೆಡ್ಡೆಗೆ ಅಷ್ಟೇ ಉಳ್ಕೊಂಡಿದೆ. ಆ ರೋಗ ಬಂತ ಅದಿಷ್ಟಿತ್ತು, ಬಾಕಿ ತರ ಚೆನ್ನಾಗಿರುತ್ತ. ಒಂದೇದು. ಎರಡನೇದು, ಬೇರು ಈಗ ಮೊಳಕೆ ಬಂದು ಏನಾದ್ರು ಬರ್ತೈತ ಅದು ಬೇಗ ನಿಮಗೆ ಕಂಡ್ಬಿಡ್ತೈತೆ. ಒಂದು 10-15 ದಿನಕ್ಕನೆ ಮೇಲ್ಗಡೆ ಬಂದ್ಬಿಡ್ತೈತೆ ಮೊಳಕೆ ಬಂದಿರೋದು. ಈ ಸ್ಟೇಜ್ ಅಲ್ಲಿ ಬರ್ತದ ಇದು, ಹೌದಾ? ಈ ದರ್ಸಲ್ಲಿ ಬರ್ತೈತಿ ಅದು. ನೀವು ಅದೇ ಮೊಳಕೆ ಆಗ್ದೇನೆ 15 ದಿನಕ್ಕೆ ತಗೊಬಂದ್ ಹಾಕ್ತಿರ್ಲ, ಅದು ಮೊಳಕೆ ಬರಲ್ಲ. ಅದು ಬೇರ್ ಚೆನ್ನಾಗಿ ಬಿಟ್ಕೊಂತ ಬಸ್ ಹಿಂಗಂದ್ರೆ ಬೇರೆಲ್ಲ ನೀಟಾಗಿ ಹಿಂಗ್ ಬಿಟ್ಕೊಂಡು ಆಮೇಲೆ ಮೊಳಕೆ ಬರಕ್ ಸ್ಟಾರ್ಟ್ ಆಗ್ತದೆ. ಅದ್ರ ದರ್ಸಿ ಈ ಸ್ಟೇಜ್ ಅಲ್ಲಿ ಇರ್ತದೆ, ಹೌದಾ? ಇದು ದರ್ಶಿರ್ತದೆ, ರೋಗಕ್ಕೂ ತಡ್ಕೊಳ್ತತೆ, ಎಲ್ಲದಕ್ಕೂ ತಡ್ಕೊಳ್ತತೆ. ಇದು ನಿಮಗೆ ಬೆನಿಫಿಟ್ ಅಂದ್ರೆ 15 ದಿನದೊಳಗೆ ಹಾಕೋದು. ಇದೆಲ್ಲ ಗೊತ್ತಾಯ್ತು. ಈಗ 15 ದಿನದೊಳಗೆ ಇದು ಹಾಕೋದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡೋ ಪ್ರೊಸೀಜರ್ ಹೆಂಗಂದ್ರೆ, ಈಗ ಫಸ್ಟ್ 15 ದಿನಕ್ಕೆ ನಾನು 15ರಿಂದ 20 ದಿನಕ್ಕೆ ಹಾಕ್ಬೇಕಂದಲ್ಲ. ಇದ್ರಲ್ಲಿ ಒಂದೇದು, ನೀವು ಈ ಶುಂಠಿ ಬೀಜೋಪಚಾರ ಮಾಡಿದ್ರಿ ಈಗ, ಹೌದಾ? ಶುಂಠಿ ಬೀಜೋಪಚಾರ ಮಾಡ್ಬೇಕಂದ್ರೆ ಈ ಭಾಗ 3 ವಿಡಿಯೋ ಮಾಡಕ್ಕಿದೀನ, ಅದ್ ನೋಡಿ ಚೆನ್ನಾಗ್ ಅರ್ಥ ಆಗ್ತೈತಿ ಹೆಂಗಂತ. ನೆಕ್ಸ್ಟ್ ಈ ಶುಂಠಿ ಬೀಜೋಪಚಾರ ಮಾಡಿದ್ಮೇಲೆ ಒಂದು 8 ದಿನಕ್ಕಿಂತ ಮುಂಚೆ, ಅಟ್ಲೀಸ್ಟ್ 8 ದಿನಕ್ಕಿಂತ ಮುಂಚೆ ಸಾವಯವ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ವ್ಯಾಮು, ಜಿಂಕ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಆಮೇಲೆ ಲಿಕ್ವಿಡ್ ಕನ್ಸರ್ವೇಟಿವ್ ಅಂತ ಬರ್ತದೆ. ನೆಕ್ಸ್ಟ್ ಬೇವಿನ ಹಿಂಡಿ, ಇವೆಲ್ಲ ಮಿಕ್ಸ್ ಮಾಡಿಟ್ಬಿಡಿ. ಮಿಕ್ಸ್ ಮಾಡಿಟ್ಟು 8 ದಿನಕ್ಕೆ, ಆವಾಗ ಅದನ್ನ ಭೂಮಿ ಹಸಿ ಇರ್ಬೇಕು, ಅದನ್ನ ಗೊಬ್ಬರ ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಹುಲ್ಲು ಹಾಕಿ ಹಾಕ್ಬಿಡ್ರಿ. ಇದು ಜೈವಿಕ ವಿಧಾನದಲ್ಲಿ ಆ ಒಂದು ಶುಂಠಿಯನ್ನ ರೋಗ ಬರ್ಲಂಗೆ ಇದೆಲ್ಲ ತಡೆಗಿರ್ತದೆ. ಬಾಡುಗಳ ಹಸುಗಳ ರೋಗ ಬರಲ್ಲ, ಇದ್ರಾಗ ಎಲ್ಲ ಇರ್ತದೆ. ನೀವೇನ್ ಕೆಮಿಕಲ್ ಯೂಸ್ ಮಾಡ್ತಿದ್ರಲ್ಲ, ಎಲ್ಲ ಆರ್ಗ್ಯಾನಿಕ್ ಎಲ್ಲ ಬಂದ್ಬಿಡ್ತದೆ. ಇದು ಒಂದು ಮೆಥಡ್. 15 ದಿನ ನಾನ್ ಹೇಳೋದು, ಇವತ್ ಶುಂಠಿ ಏನು ಬೀಜೋಪಚಾರ ಮಾಡಿ ಇಟ್ರಲ್ಲ, ಇಲ್ಲಿ ಮನೆ ಒಳಗಡೆ ಇದು ಸ್ಟಾರ್ಟ್ ಆಗ್ಬೇಕು. ಇಲ್ಲಿ ಅಂದ್ರೆ ಇದು ಮುರಿದು ಬೀಜ ಎದ್ದಿ ಇಡ್ಬೇಕು. ಇದನ್ನ ಕಲ್ಸಿ ಇಟ್ಬಿಡ್ರಿ, ಹೆಚ್ಚು ಕಡಿಮೆ ಒಂದ್ 5-6 ದಿನದಲ್ಲಿ ನಡೀತೈತೆ. ಇನ್ನು 15 ದಿನದಲ್ಲಿ ಅಲ್ಲಿ ಶುಂಠಿ ಹೊಲದಾಗ ರೆಡಿ ಆಗ್ತಾ ಇರ್ಬೇಕು ಅಲ್ವಾ? ಅಲ್ಲಿ ಫ್ಲೋ ಹೊಡೆಯೋದು ಅಥವಾ ನೀವು ಪೈಪ್ ಹಾಕೋದೇ ಇಲ್ಲ.
ಟೋಟಲ್ ಅಲ್ಲಿ ಒಳಗ ಹೊರಗ ಸೇರಿ 15ರಿಂದ 20 ದಿನಕ್ಕೆ ಶುಂಠಿ ಹಾಕಿ ಮುಗಿಸ್ಬಿಟ್ರೆ ಇದು ಒಳ್ಳೆ ಮೆಥಡ್. ಒಂದ್ 20 ದಿವಸ ಒಳಗಡೆ ಎಲ್ಲ ಪ್ರೊಸೀಜರ್ ಇದು. ಇಲ್ಲಿ ಬಹಳ ಜನ ರೈತರು ಬರ್ತಾರೆ, ಏನ್ ಗೊತ್ತಾ, ನಾನು ಇನ್ನೊಂದ್ 3ರಿಂದ 4 ದಿನಕ್ಕೆ ಶುಂಠಿ ಹಾಕ್ಬೇಕು, ನಂಗೆ ಬೀಜೋಪಚಾರ ಕೊಡ್ರಿ ಅಂತ ಬರ್ತಾರೆ. ಈ ಬೀಜೋಪಚಾರ ಐತಲ್ಲ, ನಾನು ಕೆಮಿಕಲ್ ಇಂದ ಕೊಟ್ಬಿಡ್ತೀನಿ, ಕೆಮಿಕಲ್ ಬೀಜೋಪಚಾರ ಮಾಡ್ಬಿಡ್ತಾನೆ. ರೋಗ ಬರಬಾರ್ದು ಅಂದ್ರೆ ಟ್ರೈಕೋಡರ್ಮಾ ಸೊಡೋಮೋನಾಸ್ ಆ ಮೆಥಡ್ ಗುಣಿ ಹಾಕಕ್ ಕೊಡ್ತೀನಿ. ಅದು 8 ದಿನದ ಒಳಗಡೆ ಇದ್ರು ಕೊಡಬಾರ್ದು. ಯಾಕೆ ಅಂದ್ರೆ ಈ ಬೀಜೋಪಚಾರ ಕೆಮಿಕಲ್ ಇಂದ ಮಾಡಿರ್ತಲ್ಲ, ರೋಗ ಇದು ಕೆಮಿಕಲ್ ಇಂದನೇ ತೆಗಿಯಕ್ ಸಾಧ್ಯ, ಅದು ಹೋಗ್ಬೇಕಲ್ಲ. ಈ 8 ದಿನದವರೆಗೂ ಇದ್ರಲ್ಲಿ ವಿಷ ಇರ್ತದೆ. ಯಾವ್ದ್ರಲ್ಲಿ? ಬೀಜೋಪಚಾರ ಮಾಡಿರ್ತಲ್ಲ ಬೀಜದಲ್ಲಿ. ನಾವು ಅವಾಗೇನೆ ಒಂದ್ 5-6 ದಿನಕ್ಕೇನೆ ಈ ಏನು ಜೀವಾಣು ರೂಪ ತಗೊಂಡ ಹಾಕ್ಬಿಟ್ರೆ ಆ ಕೆಮಿಕಲ್ ಆ ಜೀವಾಣುವನ್ನ ಸಾಯಿಸ್ಬಿಡ್ತೀವಿ. ಹಾಕಿದ್ರು ಪ್ರಯೋಜನ ಇಲ್ಲ, ನಿಮಗ್ ಲಾಸ್ ಆಯ್ತವ ಅಲ್ವಾ? ಅದಕ್ಕೆ ಒಂದು 15 ದಿನದೊಳಗೆ ಇವೆಲ್ಲ ಒಂದು ಸ್ಟ್ರಾಟಜಿ ಮಾಡಿ ಹಾಕಿದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಬೆನಿಫಿಟ್ ಗ್ಯಾರಂಟಿ ಸಿಗ್ತದೆ ಅಲ್ವಾ? ಇವೆಲ್ಲ ವೈಜ್ಞಾನಿಕ. ನಾವು ಬೀಜ ಬಂದ ನೆಕ್ಸ್ಟ್ ಈಗ ಬೀಜೋಪಚಾರ ನಾವ್ ಮಾಡ್ಬೇಕಲ್ಲ, ಬಹಳ ಜನ ಏನ್ ಮಾಡ್ತಾರೆ, ಇದೊಂದು ಏನೋ ಡ್ರಮ್ ತಗೊಳ್ತಾರೆ, ಚೀಲದಲ್ಲ ಅಡ್ಡ ಹಾಕಿರ್ತಾರೆ ಅಲ್ವಾ? ಈಗ ನೀವು ಭತ್ತವನ್ನ ತೂರ್ತೀಯ, ಅದು ಜಲ್ಲು ಯಾವ್ದಂತ ಬೇರೆ ಮಾಡ್ತೀಯ, ರಾಗಿ ತೂರ್ತೀಯ, ಜಲ್ಲು ಅಂತ ಬೇರೆ ಮಾಡ್ತೀಯ. ಬೇರೆ ಬೇರೆ ಬೆಳೆಗಳನ್ನೆಲ್ಲ ತೂರೋದ್ರಿಂದ ಗಟ್ಟಿ ಮತ್ತೆ ಅದನ್ನ ಬೇರ್ಪಡಿಸ್ತೀಯ. ಮತ್ ಶುಂಠಿನ ಹೆಂಗ್ ತೂರ್ತೀಯ? ನೀನ್ ಮುರಿತಾ ಇರ್ತೀಯ, ನಿಂಗ್ ಗೊತ್ತಿಲ್ದೇನೆ ಬೆಲ್ಲದ ರೋಗ ಬರ್ತದೆ, ಹುಳುಗಳು ಒಡೆದಿರೋದೆಲ್ಲ ಒಳಗೆ ಇರ್ತದೆ ಅಲ್ವಾ? ಅವ್ನ್ ಬೇರ್ಪಡಿಸೋದಿಲ್ಲ, ಹಂಗೆ ತಗೊಂಡು ಹಾಕ್ತೀಯ ಅಂತ ಮಾಡ್ಬಾರ್ದು. ಅದಕ್ಕೆ ವಸ್ತು ಪ್ರಮಾಣದ ಔಷಧಿಯನ್ನ ಹಾಕೊಂಡು ಆ ನೀರಿಗೆ ಒಂದ್ 10 ಕ್ವಿಂಟಲ್ಗೆ 600 ಲೀಟರ್ ನೀರ್ ಹಾಕೊಂಡು ಆ ಶುಂಠಿ ಅಷ್ಟು ಅದ್ರಾಗೆ ಸುರಿಗ್ ಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ರೆ ನಿಮಗೆ ಆ ವಿಡಿಯೋದಾಗ ಅದನ್ನೇ ತೋರ್ಸಿ ಹೇಳಿದ್ ನಾನು. ಹುಳ ಹೊಡೆದ್ರೆ ನೀರ್ ಒಳಗಡೆ ಸೇರ್ಕೊಂಡು ವೆಯ್ಟ್ ಲಾಸ್ ಆಗಿ ತೇಲ್ತದೆ. ಕರೆಕ್ಟಾ? ಅಲ್ಲಿ ನಾವು ಒಂದ್ ತೆಗ್ದೋಗಿಬೋದು. ಬೆಲ್ಲದ್ರಾಗ ವೆಯ್ಟ್ ಲಾಸ್ ಆಗಿರ್ತದ, ಬೆಲ್ಲದ ಅಂಶನ ಹೋಗಿತ್ತು ಅಂದ್ರೆ ತಿಂತ ಅಲ್ಲಿ ಏನು ಶಿಲೀಂಧ್ರಗಳು ತಿಂದು 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 ಖಾಲಿ ಮಾಡಿರ್ತಾವಲ್ಲ, ಅದು ಲೈಟ್ ವೆಯ್ಟ್ ಆಗ್ತದೆ, ಅದು ತೇಲ್ತದೆ. ಅದನ್ನ ತೆಗ್ದೋಗಿಬೋದಾ? ಆಮೇಲೆ ಅದ್ರ ಜೊತೆಗೆ ಬಲ್ಟ ಏನಾದ್ರು ನೀವು ಹಾಕಿರ್ತೀರಿ, ಮಿಸ್ಟೇಕ್ ಮಾಡೇ ಮಾಡ್ತಾರೆ, ಮಾತಾಡ್ತಾ ಒಂದೆರಡು ಹೋಗಿರ್ತಾರ, ಅವು ತೀರ್ಥ ತೆಗೆದೋಗಿಬೋದಾ? ಹಿಂಗೆ ಬೀಜನ ನಾವು ಸಂಸ್ಕರಣೆ ಮಾಡ್ತಕ್ಕಂತ ವಿಧಾನ, ಅಥವಾ ಇದನ್ನ ಬೀಜೋಪಚಾರ ಮಾಡ್ತಕ್ಕಂತ ಒಂದು ಅತ್ಯುತ್ತಮವಾದ ವಿಧಾನ. ಹಿಂಗ್ ಮಾಡ್ಬೇಕು, ಅದನ್ನ ನೆರಳಲ್ಲಿ ಒಣಗಿಸ್ಬೇಕು, ಮತ್ತೆ ಕ್ರೋಢೀಕರಣ ಮಾಡ್ಬೇಕು. ಹಾಕೋದಿನ ಅದೆಲ್ಲ ಬತ್ತಿರ್ತತೆ, ಬತ್ತಿದ್ ಹಾಕ್ಬಾರ್ದು ಅಂತ ತಗೊಂಡು ಹಾಕ್ಬೇಕು. ಹಿಂಗೆಲ್ಲಾ ಮಾಡಿದ್ರೆ ಯಾವುದೇ ರೋಗಗಳು ಬರಲ್ಲ, ಬಂದ್ರು ತುಂಬಾ ಕಡಿಮೆ ಇರ್ತದೆ. ಇಷ್ಟೆಲ್ಲಾ ಮಾಡಿಸಿ ಆಮೇಲೆ ಡ್ರೈನೇಜ್ ಚೆನ್ನಾಗಿ ತೆಗಿಬೇಕು. ಮೇನ್ ಡ್ರೈನೇಜ್, ಶುಂಠಿ ಬೀಜ ಇವು ಚೆನ್ನಾಗಿದ್ರೆ ಆರಾಮ್ಸೆ ಬೆಳೆದಂಗೆ. ಇವೆಲ್ಲಾ ಮಾಡಿ ಏನಾದ್ರೂ ಗ್ರಾಚಾರ ಹೋತು ಅಂದ್ರೆ ಇದಕ್ ನಮ್ಮ ಮಂಜುನಾಥ್ ಸರ್ ಮನೆ ಇಲ್ಲ, ನಿಮ್ ಗ್ರಾಚಾರನೇ ಸರಿ ಇಲ್ಲ ಅಂತ ಅರ್ಥ. ನಿಮ್ ಹಣೆ ಬನಸತ್ತೆ. ಯಾಕಂದ್ರೆ 100% ಅಲ್ಲಿ ನನ್ನ ಹತ್ರ 95% ಚೆನ್ನಾಗೇ ಬೆಳಿತಾನೆ, ಅದ್ರೆ ಎರಡು ಮಾತಿಲ್ಲ. ಇನ್ನ 5% ಅಲ್ಲಿ ಎಲ್ಲೋ ಅವ್ನ ಗ್ರಾಚಾರ ಕೆಟ್ಟು ಅಥವಾ ಅವನು ಸಕಾಲದಲ್ಲಿ ಸರಿಯಾಗಿ ಮಾಡಕ್ ಆಗ್ದನೆ ಕಾಟಂತಾನೆ. ಅದು ಆ ಕಡೆ ಈ ಕಡೆ ಇವತ್ತು ಔಷಧಿ ಹೊಡಿಬೇಕಾಗಿತ್ತು, ಏನ್ ಮಾಡ್ತಾನೆ, ಅವ್ನ ಏನೋ ಫಸ್ಟ್ನೇ ಕೆಲಸ ಇರ್ತೈತಿ, ಇನ್ನೊಂದ್ 2-3 ದಿನ ಬಿಟ್ಟು ಹೊಡ್ಯಕ್ ಹೋಗ್ತಾನೆ, ಅಲ್ಲಿ ಸೊಂಟೆ ರೋಗ ಬಿದ್ದು ಅದು ತಪ್ಪಾಗ್ಬಿಡುತ್ತೆ ಅವನ ಕೈಯಿಂದ. ಈ ಸರಿ ಪೆರಿಕಿಲ್ ಏರಿಯಾ ಏನ್ ರೋಗ ಬಂತಲ್ಲ, ನಮ್ಮ ವಿಜ್ಞಾನಿಗಳಿಗೂ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ಅದಕ್ಕಾಗಿನೇ ಕೊಡೋರಿಗೂ ನಾಲೆಡ್ಜ್ ಬರ್ಲಿಲ್ಲ, ರೆಕಮೆಂಡ್ ಮಾಡೋರಿಗೂ ನಾಲೆಡ್ಜ್ ಬರ್ಲಿಲ್ಲ. ಎಷ್ಟು ಪ್ರಮಾಣಕ್ಕೆ ಕೊಡ್ಬೇಕು ಅನ್ನೋದು ಗೊತ್ತೇ ಆಗ್ಲಿಲ್ಲ, ಯಾವ ಶಿಲೀಂಧ್ರ ನಾಶ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಬಹಳ ಜನ ಕಳ್ಕೊಂಡ್ಬಿಟ್ರು ಕಂಟಿನ್ಯೂಸ್. ತುಂಬಾ ಜನ ಹೋಗಿರಕ್ಕೆ ಅನುಭವ ಇಲ್ಲ, ಸರಿಯಾದ ಜ್ಞಾನ ಸಿಗ್ಲಿಲ್ಲ. ಎಲ್ಲೇ 2 ಕೆಮಿಕಲ್ ಅದು ಏನು ಬಂದಿದ್ದು, ಒಂದು ಟೆಬುಕೊನಜಾಲ್ ಅಂತ ಒಂದು ಶಿಲೀಂಧ್ರ, ಇನ್ನೊಂದು ಪ್ರಾಪಿಕೊನಜಾಲ್ ಚೆನ್ನಾಗಿ ಹತೋಟಿ ಬಂತು. ಆಮೇಲೆ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆದಂಗೆ, ಟೆಂಪರೇಚರ್ ಏನು ಜಾಸ್ತಿ ಆದಂಗೆ ಬೇರೆದಕ್ಕೆ ಎಲ್ಲ ಕಂಟ್ರೋಲ್ ಬಂತು. ಇವೆರಡು ಬಿಟ್ರೆ ನಾನು ಎಲ್ಲ ಪ್ರಯೋಗ ಮಾಡಿದ್ರೆ ಬೇರೆದಕ್ಕೆ ಯಾವ್ದು ಬರ್ಲಿಲ್ಲ. ಅಂದ್ರೆ ನಾಲೆಡ್ಜ್ ಕೊಡ್ತಾರೆ. ನೀವು ಟ್ರೈಕೋಡರ್ಮಾ ಸೊಡೋಮೋನಾಸ್ ಹಾಕಿರೋದ್ರಿಂದ ಎಲೆ ಚಿಕ್ಕ ರೋಗ ಸಹಿತ ಬರ್ಲಿಲ್ಲ ಈ ಸರಿ. ನಾನ್ ಏನು ಮಾಡಿ ಹಾಕಿದ್ದೀನಲ್ಲ ಜನರಿಗೆ, ಅದನ್ನೆಲ್ಲ ಫೀಡ್ಬ್ಯಾಕ್ ತಗೊಂಡು ಮಾಡ್ತಾ ಇದ್ನಲ್ಲ, ಎಲೆ ಚಿಕ್ಕ ರೋಗ ಸಹಿತ ತೋಟಿಗೆ ಬಂತು. ಈಗೇನ ಕೇಳ್ತಾ ಇದ್ರಲ್ಲ ಕೇಳು. ಅದೇ ಅಣ್ಣ, ನಾನು ಈಗ ಔಷಧಿಗೆ ಹೆಚ್ಚಿ ಚೀಲದಲ್ಲಿ ಬಿಟ್ಟಿದ್ದೀನಿ, ಸಿ ಟ್ರೀಟ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಅವರು ಇವರು ಹೇಳಿದ್ರು, ಆಗ್ಲಿ ಅದನ್ನೆಲ್ಲ ಹಾಕಿ ಅದನ್ನ ಚೀಲದಲ್ಲೇ ಕಟ್ಟಿರ್ತೀವಿ. ಬೂಸ್ಟ್ ಬರ್ತದೆ, ಚೀಲದೆಲ್ಲ ಕಟ್ಟಿಟ್ರೆ ನೀರಿನ ಸಂಧಿಗಳಲ್ಲಿ ನೀರ್ ಸಿಕ್ಕಾಕಂದ್ರೆ ಬೂಸ್ಟ್ ಬರ್ತದೆ. ಒಬ್ರು ಭದ್ರಾವತಿಯವರು ಇನ್ನೂ ನೆನಪೈತೆ ನನಗೆ, 2 ವರ್ಷದ ಹಿಂದೆ ಬಂದಿದ್ರು ಇಲ್ಲಿಗೆ. 2 ಸರಿ ಅವ್ರು ಶುಂಠಿನೇ ಬೆಳೆಯಕ್ ಆಗ್ಲಿಲ್ಲ ಅವ್ರಿಗೆ. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅದೇ ಬೂಸ್ಟ್ ಬಂದಿದ್ದೆಲ್ಲ ತಗೊಂಡು ಹಾಕಿದ್ರು ಅಂತ. 2 ವರ್ಷನೂ ಶುಂಠಿ ಬೆಳಿಲಿಲ್ಲ ನಾವೊಂದು. ಇಲ್ಲಿ ಬಂದ ನೀಟಾಗಿ ಹೇಳಿದ್ಮೇಲೆ ಮತ್ತೆ ಅದನ್ನ ತೆಗೆದು ಮತ್ತೆ ಬೇರೆ ಶಿಲೀಂಧ್ರ ಇಲ್ಲಿಂದ ತಗೊಂಡು ಅದ್ರ ಗದ್ದೆ ಹಾಕಿದ್ರು.
ಪಚಾಸ ಸುಟ್ಟಿದ್ದೇವೆ. ಅನುಭವ ಯಾವತ್ತೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಜ್ಞಾನ ಕೈ ಕೊಡ್ಬೋದು, ಆದ್ರೆ ಅನುಭವ ಯಾವತ್ತೂ ಕೈ ಕೊಡೋದು. ಮತ್ತೆ ಈಗ ಅದೀಗ ನಾವು ಈಗ ಮತ್ತೆ ಔಷಧಿ ಹೆಜ್ಜೆ ಹಾಕನ ಇಲ್ಲ ಈಗ ಇರದ್ದೇ ಹಂಗೆ ಹಾಕನ? ಬೂಸ್ಟ್ ಬಂದಿಲ್ಲ ಅಂದ್ರೆ ಹಂಗೆ ಹಾಕ್ಬೋದು. ಬೂಸ್ಟ್ ಬಂದೈತೆ ಅಂದ್ರೆ ಅದ್ ಹಾಕೋದೇ ಒಳ್ಳೇದು. ನೀವ್ ಮೊದ್ಲು ಚೆಕ್ ಮಾಡಿ, ಮನೆ ಹೋಗಿ ನನ್ನ ಫೋನ್ ಮಾಡಿ ಫೋಟೋ ಸಮೇತ ತೆಗೆದು ಹಾಕಿ ನೋಡಿ, ನಾನು ಹೇಳ್ತೀನಿ. ಮತ್ತೇನ್ ಕೇಳಬಹುದು? ಶುಂಠಿ ಇದೆ, ಶುಂಠಿ ಚೀಲದಲ್ಲಿದೆ, ಎಲ್ಲ ಹಾರಕ್ ಹಾಕ್ಬಿಟ್ಟು ಹಾರಕ್ ಹಾಕ್ಬಿಡ್ತೀವಿ, ಅವಾಗ ಗೊತ್ತಾಗ್ತದೆ. ಸಿಂಗಲ್ ಮಾಡಿ ಹಾರಕ್ ಹಾಕ್ಬಿಟ್ಟು ಬೂಸ್ಟ್ ಏನಾರ ಬಂದಿದೆ ಅದು ತಕೊಂಡ್ಬಿಟ್ಟು ಬಿಸ್ತಲ್ ಹಾಕಿದ್ರೆ ಮೊಳಕೆ ಕರ್ತದೆ, ಕೂಡ ಹಾಕಿದ್ರೆ ಬೂಸ್ಟ್ ಬರ್ತದೆ. ಅದಕ್ಕೆ ನೆರಳಲ್ಲೇ ಆರಿಸ್ಬೇಕಂತ ಹೇಳಿದ್ದ. ಎಷ್ಟ್ ಚೆನ್ನಾಗಿ ಹೇಳಿದೆ ನೋಡಿ. ನೆರಳೆಲ್ಲ ಆರಿಸ್ಬಿಟ್ರೆ ಯಾವ್ದು ಮಾಯಿಶ್ಚರ್ ಆರಿರ್ತದೆ, ಅದ್ರ ಹಿಡ್ಕೊಂಡಿರೋ ನೀರೆಲ್ಲ ಹೋಗ್ತದೆ, ಮತ್ತೆ ಬಿಸ್ಲಿಪ್ ಶುಂಠಿನೂ ಮೂಳಕ್ಕೆ ಕಂದಲ್ಲ. ಆವಾಗ ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಇಡುದು. ಅಷ್ಟೇನಾ? ಮತ್ತೆ ಓಕೆ. ನಿಮ್ಮ ಸಂಜನಾಗ ಟೇಡರ್ಸ್ ಮಂಜುನಾಥ್, ಈಗ ಏನ್ ಅನ್ಸುತ್ತ ಇಷ್ಟೆಲ್ಲ ಹೇಳಿದಲ್ಲ ಮಾಹಿತಿ? ಅದೇ ಬಾರಿ ಇಷ್ಟ ಆಯ್ತು ನಮಗೆ, ಬಾರಿ ಇಷ್ಟ. ಆ ವಿಡಿಯೋ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಒಂದ್ ಏನಾದ್ರು ವ್ಯತ್ಯಾಸ ಐತೆ, ಅಥವಾ ಅದಕ್ಕಿಂತ ಇಲ್ಲಿ ಚೆನ್ನಾಗ್ ಅನಿಸ್ತದೆ? ಇವಾಗ ನೀವು ಹೇಳಿದ್ರಲ್ಲ, ಇದು ಚೆನ್ನಾಗಿ ನೀವಂತಲ್ಲ ಬ್ರದರ್, ಯಾರೇ ರೈತರು ಬಂದು ಹಿಂಗೆ ಪಾಠ ಮಾಡಿ ನಾನ್ ಕಳ್ಸೋದು. ₹1 ನಾನು ಇಲ್ಲಿವರೆಗೂ ನಾನ್ ಹೇಳ್ತೀನಲ್ಲ, ಈ ಫೀಸ್ ₹1 ಇಸ್ಕೊಂಡಿದ್ದು ಇಲ್ಲಿ ಯಾರು. ಮತ್ತೆ ನಾನು ಕೆಲವೊಂದು ಪ್ರಾಡಕ್ಟ್ ಗಳನ್ನ ಬೇರೆ ರೇಟ್ ಅಂಗಡಿಗಳ ಕೊಡೋಕ್ಕಿಂತ ₹10 ಕಡಿಮೆನೆ ತಗೊಳ್ತೀನಿ. ನಾನು ಏನಿದ್ರು ಕಂಪ್ನಿ ಜೊತೆ ಬಡದಾಗ್ತೀನಿ. ನೋಡಪ್ಪ ಕ್ಯಾಶ್ ಕೊಡ್ತೀನಿ, ನಂಗೆ ₹10 ಕಡಿಮೆ ಕೊಡು, ಅದೇ ₹10 ನಿಮಗೆ ಕಡಿಮೆ ಕೊಡ್ತೀನಿ. ಇಲ್ಲಿ ಸೈಂಟಿಫಿಕ್ ಆಗಿ ಔಷಧಿ ಕೊಟ್ಟು ಇದಕ್ಕೆ ಯಾವುದೇ ಫೀಸ್ ತಗೊಂಡಂಗೆ ನಿನಗೆ ಪ್ರಾಡಕ್ಟ್ ಅಲ್ಲೂ ₹10 ಕಡಿಮೆ ಕೊಟ್ಟು ನಾನು ಈ ರೀತಿ ನನ್ನ ಬದುಕನ್ನ ಕಟ್ಕೊಳ್ತೀನಿ. ಬೇರೆ ಹೆಂಗ್ ಯೋಚನೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನಿಮಗೆ. ಆಮೇಲೆ ಆ ಬಾಟ್ಲುಗಳಾಗೆ ಅದೇ ಪರ್ಸೆಂಟೇಜ್ ಹಾಕಿದಾರ, ಬೇರೆ ಬೇರೆದ್ ಏನಾದ್ರು ಹಾಕಿದಾರ ಒಳ್ಳೇದು, ಅದು ನನಗೆ ಮಾತ್ರ ಚೆನ್ನಾಗ್ ಗೊತ್ತು. ನಾನು ಯಾವ್ಯಾವ ಕಂಪ್ನಿ ತಗೊಂಡ್ ಮಾಡ್ತೀನಿ, ಆ ಏನ್ ಸೈಂಟಿಸ್ಟ್ ಅಂದ್ರೆ ಎಲ್ಲರಿಗೆ ಕೇಳಿ ತಿಳ್ಕೊಂಡು ಪ್ರಯೋಗ ಮಾಡಿ ನಾನ್ ಕಂಡ್ಕೊಂಡ್ ಮೇಲೆ ರೈತರಿಗೆ ಬರಿಗೆ. ಸುಮ್ನೆ ಯಾರೋ ಒಂದ್ ಕಂಪ್ನಿಯವ್ರು ಬಂದ್ರು, ಸರ ನಮ್ದು ಬಾಡಿ ಚೆನ್ನಾಗೈತ್ ಮಾರ್ರಿ ಅಂತ ಯಾರ್ದು ಹಚ್ಕೊಳ್ಳೋದು. ಇದು ನನ್ ಪ್ಯಾರೇಜ್ ಆಯ್ತಾ. ಸೊ ಬಹಳ ಆಯ್ತು, ತುಂಬಾ ಧನ್ಯವಾದಗಳು. ಕ್ಯಾಮ್ರಾ ಚೆನ್ನಾಗಿ ಹಿಡಿದಿ ಕಣ, ನಾನು ನಿಜವಾಗ್ಲೂ ಗೊತ್ತಾಗ್ತೈತೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಕಂಗ್ರಾಟ್ಸ್. ಕಟ್ ಮಾಡಿ.